ನಮಸ್ಕಾರ ಸ್ನೇಹಿತರೆ, ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಭಗವಂತನ ಕೃಪೆಯಿಂದ ನಾವು ಈಗ ಅಧಿಕ ಮಾಸದ ಅತ್ಯಂತ ಪವಿತ್ರವಾದ 16 ಸೋಮವಾರ ವೃತದ 3ನೇ ವಾರವನ್ನು ತಲುಪಿದ್ದೇವೆ. ಈಗಾಗಲೇ ಮೊದಲ ಮತ್ತು 2ನೇ ವಾರದ ಪೂಜೆಗಳನ್ನು ಭಕ್ತಿಯಿಂದ ನೆರವೇರಿಸಿರುವ ಎಲ್ಲರಿಗೂ ಶಿವನ ವಿಶೇಷ ಕೃಪೆ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದಿನ ಈ ವಿಡಿಯೋದಲ್ಲಿ 3ನೇ ವಾರದ ಪೂಜೆ ವಿಧಾನ ಮಾತ್ರವಲ್ಲದೆ ಕೆಲವರಿಗೆ ಎದುರಾಗಿರುವ ಅನೇಕ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಲಿದ್ದೇನೆ. ಮೊದಲ ವಾರ ಇದ್ದರೆ 2ನೇ ವಾರ ತಪ್ಪಿದಾಗ ಏನು ಮಾಡಬೇಕು, 2 ವಾರಗಳು ತಪ್ಪಿದರೆ ಏನು ಮಾಡಬೇಕು, ಹೊಸದಾಗಿ ಈಗ ಪ್ರಾರಂಭಿಸಬಹುದೇ, ಹುತ್ತದ ಮಣ್ಣನ್ನು ಹೇಗೆ ತೆಗೆದುಕೊಳ್ಳಬೇಕು, ಶಿವಲಿಂಗಗಳನ್ನು ಎಷ್ಟು ಮಾಡಬೇಕು, ಪೂಜೆಯ ಫಲವೇನು, ಇವೆಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಧಿಕ ಮಾಸವನ್ನು ಪುರಾಣಗಳಲ್ಲಿ ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಮಾಡಿದ ಪ್ರತಿಯೊಂದು ಸತ್ಕಾರ್ಯಕ್ಕೂ ಅನೇಕ ಪಟ್ಟು ಪುಣ್ಯ ದೊರೆಯುತ್ತದೆ. ಸಾಮಾನ್ಯ ದಿನಗಳಲ್ಲಿ ನಾವು ಮಾಡುವ ಪೂಜೆ, ಜಪ, ಧ್ಯಾನ, ದಾನಗಳಿಗೆ ಒಂದು ಫಲ ಸಿಕ್ಕರೆ ಅಧಿಕ ಮಾಸದಲ್ಲಿ ಅದೇ ಕಾರ್ಯಗಳಿಗೆ ಹಲವು ಪಟ್ಟು ಫಲ ದೊರೆಯುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ಶಿವನ ಆರಾಧನೆ ಮಾಡುವುದರಿಂದ ಅನೇಕ ಜನ್ಮಗಳ ಪಾಪಗಳು ಕ್ಷಯವಾಗುತ್ತವೆ. ವಿಶೇಷವಾಗಿ 16 ಸೋಮವಾರ ವೃತವು ಶಿವನ ಕೃಪೆಯನ್ನು ಶೀಘ್ರವಾಗಿ ಪಡೆಯುವ ಅತ್ಯಂತ ಶಕ್ತಿಶಾಲಿ ವೃತಗಳಲ್ಲಿ ಒಂದಾಗಿದೆ. ಈ ವೃತದ ಮುಖ್ಯ ಉದ್ದೇಶ ಶಿವನ ಅನುಗ್ರಹವನ್ನು ಪಡೆದು ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಆಯುಷ್ಯ, ಸಂತಾನ ಭಾಗ್ಯ, ವಿವಾಹ ಯೋಗ, ಉದ್ಯೋಗದಲ್ಲಿ ಯಶಸ್ಸು ಹಾಗೂ ಆರ್ಥಿಕ ಪ್ರಗತಿಯನ್ನು ಹೊಂದುವುದಾಗಿದೆ. ಅನೇಕ ಭಕ್ತರ ಅನುಭವದ ಪ್ರಕಾರ ಈ ವೃತವನ್ನು ಶ್ರದ್ಧೆಯಿಂದ ಆಚರಿಸಿದ ನಂತರ ಅವರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಂಡುಬಂದಿವೆ. ಕುಟುಂಬದಲ್ಲಿ ಇದ್ದ ಕಲಹಗಳು ಕಡಿಮೆಯಾಗಿವೆ, ಸಾಲದ ಸಮಸ್ಯೆಗಳು ನಿವಾರಣೆಯಾಗಿವೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬಂದಿದೆ, ಮನಸ್ಸಿಗೆ ನೆಮ್ಮದಿ ದೊರೆತಿದೆ. ಈಗ 3ನೇ ವಾರದ ಪೂಜೆ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲ ಮತ್ತು 2ನೇ ವಾರದಂತೆ 3ನೇ ವಾರದಲ್ಲಿ ಹುತ್ತದ ಮಣ್ಣಿನಿಂದ 4 ಶಿವಲಿಂಗಗಳನ್ನು ತಯಾರಿಸಬೇಕು. ಈ 4 ಶಿವಲಿಂಗಗಳು ಶಿವನ 4 ದಿಕ್ಕಿನ ಶಕ್ತಿಯನ್ನು ಸೂಚಿಸುತ್ತದೆ. ಶಿವಲಿಂಗವನ್ನು ತಯಾರಿಸುವಾಗ ಮನಸ್ಸಿನಲ್ಲಿ ಶಿವನ ಧ್ಯಾನ ಇರಬೇಕು. ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಭಕ್ತಿಯಿಂದ ಶಿವಲಿಂಗಗಳನ್ನು ರೂಪಿಸಬೇಕು. ಮಣ್ಣನ್ನು ಕೇವಲ ಮಣ್ಣು ಎಂದು ನೋಡದೆ ಅದರಲ್ಲಿ ಶಿವನ ಸಾನ್ನಿಧ್ಯವನ್ನು ಭಾವಿಸಿ ಮಾಡುವುದು ಅತ್ಯಂತ ಮುಖ್ಯ. ಹುತ್ತದ ಮಣ್ಣಿಗೆ ವಿಶೇಷ ಮಹತ್ವವಿದೆ. ಹುತ್ತವು ಪ್ರಕೃತಿಯ ಅದ್ಭುತ ಸೃಷ್ಟಿಗಳಲ್ಲಿ ಒಂದಾಗಿದೆ. ಅನೇಕ ಪುರಾಣಗಳಲ್ಲಿ ನಾಗದೇವತೆಗಳು ಮತ್ತು ಭೂಮಾತೆಯ ಶಕ್ತಿಯೊಂದಿಗೆ ಹುತ್ತವನ್ನು ಸಂಬಂಧಿಸಲಾಗಿದೆ. ಆದ್ದರಿಂದ ಹುತ್ತದ ಮಣ್ಣನ್ನು ತೆಗೆದುಕೊಳ್ಳುವ ಮೊದಲು ನಾಗದೇವರಿಗೆ ನಮಸ್ಕಾರ ಮಾಡಬೇಕು. ನಾನು ಶಿವಪೂಜೆಗಾಗಿ ಈ ಮಣ್ಣನ್ನು ತೆಗೆದುಕೊಳ್ಳುತ್ತಿದ್ದೇನೆ, ನನಗೆ ಶಿವನ ಅನುಗ್ರಹ ನೀಡಿ ಎಂದು ಪ್ರಾರ್ಥಿಸಬೇಕು. ಯಾವ ಕಾರಣಕ್ಕೂ ಹುತ್ತವನ್ನು ಒಡೆಯಬಾರದು ಅಥವಾ ಹಾನಿಗೊಳಿಸಬಾರದು. ಅದರ ಸುತ್ತಲಿನ ಮಣ್ಣನ್ನು ಮಾತ್ರ ತೆಗೆದುಕೊಂಡು ಬರಬೇಕು. ಇದು ಪ್ರಕೃತಿಯ ಮೇಲಿನ ಗೌರವ ಮತ್ತು ದೇವರ ಮೇಲಿನ ಭಕ್ತಿಯನ್ನು ತೋರಿಸುತ್ತದೆ. ಪೂಜೆಯ ದಿನ ಬೆಳಿಗ್ಗೆಯಿಂದಲೇ ಸಾಧ್ಯವಾದರೆ ಸಾತ್ವಿಕ ಆಹಾರ ಸೇವಿಸಬೇಕು. ಕೆಲವರು ಉಪವಾಸ ಆಚರಿಸುತ್ತಾರೆ. ಉಪವಾಸ ಮಾಡಲು ಆರೋಗ್ಯ ಅನುಕೂಲಿಸದಿದ್ದರೆ ಫಲಾಹಾರ ಅಥವಾ ಸರಳ ಸಾತ್ವಿಕ ಆಹಾರ ಸೇವಿಸಬಹುದು. ಶಿವನು ದೇಹದ ಕಷ್ಟಕ್ಕಿಂತ ಮನಸ್ಸಿನ ಭಕ್ತಿಯನ್ನು ಹೆಚ್ಚು ಮೆಚ್ಚುತ್ತಾನೆ. ಆದ್ದರಿಂದ ಆರೋಗ್ಯವನ್ನು ಹಾಳು ಮಾಡುವ ರೀತಿಯ ಕಠಿಣ ಉಪವಾಸ ಅಗತ್ಯವಿಲ್ಲ. ಭಕ್ತಿಯಿಂದ ಶಿವನ ಸ್ಮರಣೆ ಮಾಡುವುದು ಮುಖ್ಯ. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಆರಂಭಿಸಬೇಕು. ಈ ಸಮಯವು ದೇವರ ಆರಾಧನೆಗೆ ಅತ್ಯಂತ ಮಂಗಳಕರವಾದ ಸಮಯವೆಂದು ಹೇಳಲಾಗುತ್ತದೆ. ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ದೀಪ ಹಚ್ಚಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಬೇಕು. ನಂತರ ನೀರು, ಹಾಲು ಅಥವಾ ಸಾಧ್ಯವಾದರೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಬಿಲ್ವಪತ್ರೆ, ಹೂಗಳು, ಚಂದನ ಮತ್ತು ಅಕ್ಷತೆಗಳನ್ನು ಅರ್ಪಿಸಬೇಕು. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೂ ಕೋಟಿ ಪುಣ್ಯ ದೊರೆಯುತ್ತದೆ. ಪೂಜೆಯ ಸಮಯದಲ್ಲಿ ಶಿವಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಅನ್ನು ಕನಿಷ್ಠ 108 ಬಾರಿ ಜಪಿಸಬಹುದು. ಸಾಧ್ಯವಾದರೆ ಶಿವ ಅಷ್ಟೋತ್ತರ ಶತನಾಮಾವಳಿ, ಶಿವಕವಚ, ಲಿಂಗಾಷ್ಟಕ ಅಥವಾ ಶಿವಮಹಿಮ್ನ ಸ್ತೋತ್ರವನ್ನು ಪಠಿಸಬಹುದು. ಮಂತ್ರಗಳ ಅರ್ಥ ಗೊತ್ತಿಲ್ಲದಿದ್ದರೂ ಭಕ್ತಿಯಿಂದ ಕೇಳಿದರೆ ಅಥವಾ ಪಠಿಸಿದರೆ ಶಿವನ ಕೃಪೆ ದೊರೆಯುತ್ತದೆ. ಪೂಜೆಯ ನಂತರ ಕುಟುಂಬದ ಎಲ್ಲ ಸದಸ್ಯರ ಹೆಸರನ್ನು ಮನಸ್ಸಿನಲ್ಲಿ ನೆನೆದು ಅವರ ಆರೋಗ್ಯ, ಆಯುಷ್ಯ, ಸುಖ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸಬೇಕು. ಈಗ ತಪ್ಪಿದ ವಾರಗಳ ಬಗ್ಗೆ ತಿಳಿಯೋಣ. ಮೊದಲ ವಾರ ಪೂಜೆ ಮಾಡಿದ್ದರೂ 2ನೇ ವಾರ ಕಾರಣಾಂತರಗಳಿಂದ ತಪ್ಪಿದರೆ 3ನೇ ವಾರದಲ್ಲಿ ಒಟ್ಟು 8 ಶಿವಲಿಂಗಗಳನ್ನು ತಯಾರಿಸಬೇಕು. 2ನೇ ವಾರದ 4 ಮತ್ತು 3ನೇ ವಾರದ 4 ಶಿವಲಿಂಗಗಳನ್ನು ಸೇರಿಸಿ ಪೂಜೆ ಮಾಡಬೇಕು. ಶಿವನ ಮುಂದೆ ನಮಸ್ಕರಿಸಿ, ನನಗೆ ಅನಿವಾರ್ಯ ಕಾರಣಗಳಿಂದ ಪೂಜೆ ಮಾಡಲು ಸಾಧ್ಯವಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಪ್ರಾರ್ಥಿಸಬೇಕು. ಶಿವನು ಭೋಳೆನಾಥ, ಭಕ್ತರ ಪ್ರಾಮಾಣಿಕತೆಯನ್ನು ಸ್ವೀಕರಿಸುವ ಕರುಣಾಮೂರ್ತಿ.
ಹಾಗೆಯೇ ಮೊದಲು ಮತ್ತು ಎರಡನೇ ವಾರಗಳೆರಡೂ ತಪ್ಪಿದ್ದರೆ ಮೂರನೇ ವಾರದಲ್ಲಿ ಒಟ್ಟು 12 ಶಿವಲಿಂಗಗಳನ್ನು ತಯಾರಿಸಬೇಕು. 3 ವಾರಗಳ ಪೂಜೆಯನ್ನು ಒಟ್ಟಿಗೆ ಮಾಡಬಹುದು. ಇಲ್ಲಿ ಮುಖ್ಯವಾದುದು ಭಕ್ತಿ. ಪೂಜೆ ಮಾಡದಿದ್ದ ಕಾರಣಕ್ಕೆ ನಿರಾಶರಾಗಬೇಡಿ. ಸಾಧ್ಯವಾದಾಗ ಶಿವನ ಬಳಿ ಕ್ಷಮೆ ಕೇಳಿ ಪುನಃ ಪ್ರಾರಂಭಿಸಬಹುದು. ಕೆಲವರು ಕೊನೆಯ ವಾರದಲ್ಲಿ ವೃತ ಆರಂಭಿಸಲು ಬಯಸುತ್ತಾರೆ. ಆರೋಗ್ಯ ಸಮಸ್ಯೆ, ಉದ್ಯೋಗದ ಒತ್ತಡ, ಪ್ರಯಾಣ ಅಥವಾ ಇತರೆ ಕಾರಣಗಳಿಂದ ಮೊದಲ 3 ವಾರಗಳಲ್ಲಿ ಪೂಜೆ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂಥವರು 4ನೇ ವಾರದಲ್ಲಿ ಒಟ್ಟು 16 ಶಿವಲಿಂಗಗಳನ್ನು ತಯಾರಿಸಿ ಪೂಜೆ ಮಾಡಬಹುದು. ಆದರೆ ಉದ್ದೇಶಪೂರ್ವಕವಾಗಿ ಕೊನೆಯ ವಾರದಲ್ಲೇ ಮಾಡೋಣ ಎಂಬ ಮನೋಭಾವದಿಂದ ಮಾಡಬಾರದು. ಯಾಕಂದರೆ ವೃತದ ನಿಜವಾದ ಫಲ ನಿಯಮ ಹಾಗೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಬರುತ್ತದೆ. ಪ್ರಸಾದದ ಮಹತ್ವವೂ ಅಪಾರವಾಗಿದೆ. ಗೋಧಿಯಿಂದ ತಯಾರಿಸಿದ ಪ್ರಸಾದವು ಅನ್ನಪೂರ್ಣೇಶ್ವರಿಯ ಅನುಗ್ರಹದ ಸಂಕೇತವಾಗಿದೆ. ಪೂಜೆ ನಂತರ ಪ್ರಸಾದವನ್ನು ಒಂದು ಭಾಗ ಹಸುವಿಗೆ, ಒಂದು ಭಾಗ ಶಿವನಿಗೆ ಮತ್ತು ಒಂದು ಭಾಗ ಕುಟುಂಬದವರು ಸೇವಿಸಬೇಕು. ಹಸುವಿಗೆ ಅನ್ನ ನೀಡುವುದರಿಂದ ಗೋಮಾತೆಯ ಆಶೀರ್ವಾದ ದೊರೆಯುತ್ತದೆ. ಇದು ದಾನ ಮತ್ತು ಸೇವೆಯ ಸಂಕೇತವೂ ಆಗಿದೆ. ಮಂಗಳವಾರ ಬೆಳಗ್ಗೆ ಶಿವಲಿಂಗಗಳ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡುವಾಗ ಶಿವನಿಗೆ ಕೃತಜ್ಞತೆ ಸಲ್ಲಿಸಬೇಕು. ನನ್ನ ಪೂಜೆಯನ್ನು ಸ್ವೀಕರಿಸಿ ನನ್ನ ಕುಟುಂಬವನ್ನು ಕಾಪಾಡಿ ಎಂದು ಪ್ರಾರ್ಥಿಸಬೇಕು. ಈ ರೀತಿಯಾಗಿ ವಿಸರ್ಜನೆ ಮಾಡುವುದರಿಂದ ಪೂಜೆ ಪೂರ್ಣವಾಗುತ್ತದೆ. ಸ್ನೇಹಿತರೆ, ಈ ವೃತದ ಮೂಲಕ ಕೇವಲ ಭೌತಿಕ ಲಾಭಗಳಷ್ಟೇ ಅಲ್ಲ, ಆತ್ಮಿಕ ಶಾಂತಿಯೂ ದೊರೆಯುತ್ತದೆ. ಇಂದಿನ ಒತ್ತಡದ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ ಬೇಕಾದರೆ ಶಿವನ ಸ್ಮರಣೆ ಅತ್ಯಂತ ಶಕ್ತಿಯುತ ಮಾರ್ಗವಾಗಿದೆ. ಪ್ರತಿ ಸೋಮವಾರ ಶಿವನ ಧ್ಯಾನ ಮಾಡಿದರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ. ಕೊನೆಯದಾಗಿ ಒಂದು ಮಾತು, ವೃತದ ಯಶಸ್ಸು ದೊಡ್ಡ ದೊಡ್ಡ ಆಚರಣೆಗಳಲ್ಲಿ ಇಲ್ಲ, ನಮ್ಮ ಮನಸ್ಸಿನ ಭಕ್ತಿಯಲ್ಲಿದೆ. ನಾವು ಎಷ್ಟು ಸರಳವಾಗಿ ಮಾಡಿದರೂ ಶಿವನನ್ನು ನಂಬಿ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ವಿಶ್ವಾಸದಿಂದ ಈ 16 ಸೋಮವಾರ ವೃತವನ್ನು ಮುಂದುವರಿಸಿ. ಮಹಾದೇವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಆಯುಷ್ಯ, ಐಶ್ವರ್ಯ ಮತ್ತು ಅಷ್ಟೈಶ್ವರ್ಯ ಸದಾ ನೆಲೆಸಿರಲಿ. ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.